ನನ್ ಡಂಕಿ ಸೆನ್ಸ್ ಹೇಳ್ತಾ ಇದೆ ಏನೋ ತೊಂದರೆ ಆಗತ್ತೆ ಅಂತ. ಚಿಂಟು ಚಿಂಟು ಅಲ್ಲೋಡು, ಎಷ್ಟೊಂದು ಇಲಿಗಳು ಬಂದಿದೆ. ಅಯ್ಯೋ ವೀರ್, ಕಾಪಾಡು ವೀರ್, ಎಷ್ಟೊಂದು ಇಲಿಗಳಿದೆ, ಬಾ ಬೇಗ. ಓಫೋ, ಇಷ್ಟು ಇಲಿಗಳು ಎಲ್ಲಿಂದ ಬಂತು? ಚಿಂಟು, ಇವುಗಳನ್ನೆಲ್ಲ ಸಾಯಿಸ್ಬಿಡು. ಬೇಡ ಚಿಂಟು, ಇವ್ರನ್ನ ಹೊಡಿಬೇಡ. ಇವು ಪಾಪದ ಪ್ರಾಣಿಗಳು. ಇವು ಊಟ ಹುಡ್ಕೊಂಡು ಇಲ್ಲಿ ಬಂದಿದೆ. ಇವನ್ನ ಆಚೆ ಹಾಕಿದ್ರೆ ಆಯ್ತು. ಅಷ್ಟೊಂದು ಯಾಕೆ ಹೆದರ್ತಾ ಇದ್ಯಾ? ಅದು ಬರೀ ಇಲಿಗಳು ತಾನೆ. ನನಗೆ ಇಲ್ಲಿ ಅಂದ್ರೆ ತುಂಬಾ ಭಯ ಆಗತ್ತೆ. ವೀರ್ ಎದ್ಬಿಟ್ಟಿದ್ದಾನೆ. ಇವಾಗ ಯಾವುದೇ ಉಪಯೋಗ ಇಲ್ಲ. ಇಲಿಗಳನ್ನ ವಾಪಸ್ ಕರ್ಸ್ಕೋಬೇಕಾಗತ್ತೆ. ಮುಂದೆ ಅವಕಾಶ ನೋಡ್ಬಿಟ್ಟು ಅಟ್ಯಾಕ್ ಮಾಡ್ತೀನಿ. ಚಿಂಟು, ಎಲ್ಲ ಹೊರಟೋದ್ವು. ಭಯ ಪಡ್ಬೇಡ. ನೀನು ಜಿನ್ನಾಗಿ ಹೆದರ್ತಾ ಇರೋದು ವಿಚಿತ್ರ. ಜಿನ್ ಹೌದು, ಆದ್ರೆ ನಾನು ಬಚ್ಚ ತರನೇ. ನನಗೂ ಹೆದರಿಕೆ ಆಗಲ್ವಾ? ವೀರ್, ಏನಾಯ್ತು? ಏನ್ ಗಲಾಟೆ ಅದು? ತಾತ ಎಲ್ಲಿಂದ ಅಂತ ಗೊತ್ತಿಲ್ಲ. ತುಂಬಾ ಇಲಿಗಳು ಇಲ್ಲಿ ಬಂದ್ಬಿಟ್ವು. ಆದ್ರೆ ನಾನು ಅದನ್ನ ಆಚೆ ಹಾಕ್ದೆ. ಹಾಯ್ ವೀರ್. ಹಾಯ್ ಇಮ್ಲಿ. ನಿನಗೆ ಗೊತ್ತಾ, ನಿನ್ನೆ ರಾತ್ರಿ ಎಲ್ಲಿಂದ ಅಂತ ಗೊತ್ತಿಲ್ಲ, ತುಂಬಾ ಇಲಿಗಳು ಬಂದು ನಮ್ಮ ಮನೆಗೆ ಸೇರ್ಕೊಂಡ್ವು. ಜಿಂಟು ಅಂತೂ ಫುಲ್ ಹೆದರ್ಕೊಂಡೇ ಬಿಟ್ಟಿದ್ದ. ಆ ಇಲಿಗಳನ್ನೆಲ್ಲ ನೋಡಿ ಅವನಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಹೆಂಗೋ ನಾವಿದ್ದಕ್ಕೆ ಸುಮ್ನೆ ಕೂತಿದ್ದ. ಆದ್ರೆ ಅಷ್ಟೊಂದು ಇಲಿಗಳು ಎಲ್ಲಿಂದ ಬಂದ್ವು? ಚಿಂಟು, ನೀನ್ ಬೆಕ್ಕಾಗ್ಬಿಡು. ನೀನ್ ನೋಡಿ ಇಲಿಗಳೆಲ್ಲ ಓಡೋಗ್ತವೆ. ಅಲ್ಲೋಡು, ಮೊದಲನೇ ಬಾರಿ ಬೆಕ್ಕು ಒಂದು ಇಲಿನ ನೋಡಿ ಓಡ ಹೋಗ್ತಾ ಇದೆ. ಈ ಇಲಿಗಳು ಮತ್ತೆ ಬಂದ್ವಾ? ಇವು ಇಲಿ ಅಲ್ಲ ಇಮ್ಲಿ, ಇದು ರೋಬೋಟ್ಗಳು. ಇದ್ರಲ್ಲಿ ನನ್ನ ಚಿತ್ರ ಬೇರಿದೆ. ನಾನು ಇವನ್ನ ಇಲ್ಲಿಂದ ದೂರ ತಗೊಂಡು ಹೋಗ್ತೀನಿ. Robo Boy suit on. Robo Boy suit on. ವೀರ್ ದ ರೋಬೋ ಬಾಯ್, ನೀನ್ ಎಲ್ಲಿವರೆಗೂ ತಪ್ಪಿಸ್ಕೊಳ್ತೀಯ? ನನ್ನ ಇಲಿಗಳಿಗೆ ಹಾರಕ್ಕಾಗೋದಿಲ್ಲ. ಅರೆ ಅರೆ ಮಂಡಿ, ಏನ್ ಮಾಡ್ತಿದ್ಯಾ? ನೀನ್ ಯಾಕೆ ತಳ್ತಿದ್ಯಾ? ಕಾರ್ ನಿಲ್ಸಿ, ನಿಲ್ಸಿ. ಏನಾಯ್ತು? ನಾವು ಆಗ್ಲೇ 4 ರೌಂಡ್ ನ ಮುಗಿಸ್ತಾ ಇದೀವಿ. ಇನ್ನು ಮಿಕ್ತೋರು 1 ರೌಂಡ್ ಕೂಡ ಕಂಪ್ಲೀಟ್ ಮಾಡ್ಲಿಲ್ಲ. ನಾವೇನಾದ್ರೂ ಇವಾಗ ಗೆದ್ರೆ ಎಲ್ಲರಿಗೂ ಅನುಮಾನ ಬರುತ್ತೆ ನಾವೇನೋ ಜಾದೂ ಮಾಡಿ ಈ ರೇಸ್ ನ ಗೆದ್ದಿದೀವಿ ಅಂತ. ಅದಕ್ಕೆ ಆರಾಮಾಗಿ ಓಡ್ಸು. ಹೆದರ್ಬೇಡ ಇಮ್ಲಿ. ಕಷ್ಟದಲ್ಲಿ ಹಾಕಕ್ಕೆ ನಂಗೆ ಇಷ್ಟ ಇಲ್ಲ. ಇಲ್ಲ ವೀರ್, ನಿನ್ನ ಬಿಟ್ಟು ನಾನು ಎಲ್ಗೂ ಹೋಗಲ್ಲ. ಇಮ್ಲಿ, ಇದು ನಾರ್ಮಲ್ ಬಂಟಿ ತರ ನನಗೆ ಕಾಣಿಸ್ತಿಲ್ಲ. ಇವನು ಒಂಥರ ರೋಬೋಟ್ ತರ ಆಕ್ಟ್ ಮಾಡ್ತಿದ್ದಾನೆ. ನನ್ನ ಪ್ರಕಾರ ತಿಂಬಕ್ಟೋನ ಯಾವ್ದೋ ತರದಿಂದ ಕಂಟ್ರೋಲ್ ಮಾಡ್ತಿದ್ದಾನೆ. ಹಾ
ಬಂಟಿ ಹೆಲ್ಮೆಟ್ ಅಲ್ಲಿ ರೆಡ್ ಲೈಟ್ ಯಾಕಿದೆ? ನನಗೆ ಅನ್ನಿಸ್ತಾ ಇದೆ ಇದೇ ಹೆಲ್ಮೆಟ್ ನ ಕಾರಣದಿಂದ ಅವನ ಕಂಟ್ರೋಲ್ ಅಲ್ಲಿದ್ದಾನೆ. ಎಮ್ಲಿ ನೀನ್ ಡ್ರೈವ್ ಮಾಡು, ನಾನು ಅವನ ಹೆಲ್ಮೆಟ್ ನ ತೆಗಿತೀನಿ. ರೋಬೋಬಾಯ್ ಸೂಟ್ ಆನ್. ಆದ್ರೆ ಇಷ್ಟು ಸ್ಪೀಡಲ್ಲಿ ಅವು ಓಡಬಲ್ವು, ಅದನ್ನ ನೀನು ಯೋಚನೆ ಮಾಡಕ್ಕೂ ಆಗೋದಿಲ್ಲ. ಏನಿದು, ರೋಬೋಬಾಯ್ನ ಹಿಂದೆ ಇಷ್ಟೊಂದು ಇಲಿಗಳು ಬಿದ್ದ್ಬಿಟ್ಟಿವೆ. ಇವೆಂತ ಇಲಿಗಳು? ಗೋಡೆ ಮೇಲೆ ಕೂಡ ಇಷ್ಟು ವೇಗವಾಗಿ ಓಡ್ತಾ ಇವೆ, ನಾನು ಇದನ್ನ ನೋಡೇ ಇಲ್ಲ. ತಾತ, ಇವು ಇಲಿಗಳಲ್ಲ, ರೋಬೋಟ್ಗಳು. ಇವುಗಳ ಒಳಗೆ ಒಂದು ಚಿಕ್ಕ ಮಾನಿಟರ್ ಅಲ್ಲಿ ನನ್ನ ಚಿತ್ರ ಇದೆ, ಆಮೇಲೆ ಟಾರ್ಗೆಟ್ ಅಂತ ಬರ್ತಿದ್ದಾರೆ. ಅದಕ್ಕೆ ಇವರು ನನ್ನ ಹಿಂದೆ ಬಂದಿದ್ದಾರೆ. ನನ್ನ ಹತ್ರ ಒಂದು ಐಡಿಯಾ ಇದೆ ಇವ್ರನ್ನ ಟ್ರಾಪ್ ಮಾಡೋದಕ್ಕೆ, ಕೇಳಿ. ಸರಿ ವೀರ್, ನೀನ್ ಆ ಇಲಿಗಳನ್ನ ಊರಿಂದ ಹೊರಗಡೆ ತಗೊಂಬ, ನಾನು ಇದಕ್ಕೆ ಏನಾದ್ರು ಐಡಿಯಾ ಮಾಡ್ತೀನಿ. ಸರಿ ತಾತ. ತಾತ, ನನ್ನ ಜೆಟ್ ವಿಂಗ್ ಹಾಳಾಗೋಗಿದೆ, ನನಗೆ ಹಾರಕ್ಕಾಗ್ತಾ ಇಲ್ಲ. ತಾತ, ಎಲ್ಲ ಇಲಿಗಳ ಕತೆ ಮುಗೀತು. ಕ್ಷಮಿಸಿ ಗೆಳೆಯರಿ, ಆದ್ರೆ ಇನ್ನೊಂದು ಸೀಟ್ ಇರೋದು ಇಮ್ಲಿಗೆ. ಆ ರೇಸ್ ನಲ್ಲಿ ನೀವು ಭಾಗವಹಿಸಕ್ಕೆ ಆಗೋದಿಲ್ಲ. ನೀನು ಪ್ರತಿಯೊಂದು ಕಾಂಪಿಟೇಷನ್ ನನ್ನ ದೂರ ಇಡ್ತೀಯ. ಈ ಸಾರಿ ನಿನ್ ಮಾತನ್ನ ನಾನು ಕೇಳೋದಿಲ್ಲ. ಈ ತರ ನಾವು ಆ ಹುಡುಗ ಬಂಟಿಗೆ ಒಂದು ಹೊಸ ರೇಸ್ ಕಾರ್ ತೊಕ್ಕೊಟ್ಟು ವೀರ್ನ ಸೋಲ್ಸ್ಬೋದು. ಹುಚ್ಚ ನನ್ನ ಮಗನೇ, ನಾವು ಗೋಕಾರ್ಟ್ ರೇಸ್ ಮಾಡ್ತಾ ಇರೋದು ವೀರ್ನ ಈ ಕಾಂಪಿಟೇಷನ್ ಅಲ್ಲಿ ಸೋಲ್ಸೋದಕ್ಕಲ್ಲ, ಇದ್ರ ಬದಲಾಗಿ ವೀರ್ನ ಈ ಕಾಂಪಿಟೇಷನ್ ನಲ್ಲಿ ಮುಗಿಸೋದಕ್ಕೆ. She is right, boss. ನಾನ್ ನಿನಗೆ ಆಯುಧಗಳಿಂದ ತುಂಬಿರುವಂತಹ ಒಂದು ಗೋಕಾರ್ಟ್ ಅನ್ನ ಕೊಡ್ತೇನೆ. ನೀನು ಈ ಹೆಲ್ಮೆಟ್ ಅನ್ನ ಆ ಹುಡುಗನಿಗೆ ಕೊಟ್ಬಿಡು. ಈ ಹೆಲ್ಮೆಟ್ ಹಾಕೊಳ್ತಾ ಇದ್ದ ಹಾಗೆ ಆ ಹುಡುಗ ಬಂಟಿಯ ಮೆದುಳು ನಿನ್ ಕಂಟ್ರೋಲ್ ಅಲ್ಲಿ ಬಂದ್ಬಿಡುತ್ತೆ, ಮತ್ತವನು ರೋಬೋಟ್ ತರ ಆಗ್ಬಿಡ್ತಾನೆ. ಆಮೇಲೆ ನೀನ್ ಅವನಿಗೆ ಏನೇನ್ ಹೇಳ್ತೀಯೋ ಅವನು ಅದೇ ರೀತಿ ಮಾಡಕ್ ಪ್ರಾರಂಭ ಮಾಡ್ಬಿಡ್ತಾನೆ. ಈಗ ವೀರ್ನ ಕತೆ ಮುಗೀತು ಮತ್ತು ನಮಗೆ ಹಣ ವಾಪಸ್. ಈ ಹೆಲ್ಮೆಟ್ ನ ಹಾಕೋ ಬಂಟಿ. ಈ ಹೆಲ್ಮೆಟ್ ಹಾಕೊಂಡು ನೀನು ರೇಸ್ಗೆ ಹೋದ್ರೆ ನೀನೇ ಫಸ್ಟ್ ಬರೋದು. ಈ ಜಂಟುಗ ಅವ್ನು ಏನ್ ಇಷ್ಟ ಬರುತ್ತೋ ಮಾಡ್ತಾನೆ. ಎಲ್ಲ ಸ್ಟೂಡೆಂಟ್ಸು ಗಮನ ಇಟ್ಟು ಕೇಳಿ. ಎಲ್ರೂ ಈ ಗ್ರೌಂಡ್ ನಲ್ಲಿ 5 ರೌಂಡ್ ಹೊಡಿಬೇಕಾಗುತ್ತೆ. 5ನೇ ರೌಂಡ್ ಕೊನೆ ರೌಂಡ್ ಆಗಿರುತ್ತೆ. ಓಕೆ, ಎಲ್ಲಾರು ಈಗ ಗೋಕಾರ್ಟ್ ಪಾರ್ಸ್ ಆಯ್ತಾ ಅಥವಾ ಗಾಳಿನ? ಜೋರಾಗಿದ್ದ ಗಾಳಿ ಇತ್ತು ಸರ್. ಗೋಕಾರ್ಟ್ ಇಷ್ಟು ಬೇಗ ಹೇಗೆ ಹೋಗಕ್ ಸಾಧ್ಯ? ಅದು ನೋಡಿ, ಇನ್ನೂ ಹಾಫ್ ರೌಂಡ್ ಕೂಡ ಮುಗ್ದಿಲ್ಲ. ಟ್ಯಾಗರ್ ತೆಗಿ ಮತ್ತೆ ವೀರ್ದು ಟೈರ್ ನ ಪಂಚರ್ ಮಾಡು.
ಗೊತ್ತಾಯ್ತು ತಿಂಬಕ್ಟು ಏನಾದ್ರೂ ಮಾಡೇ ಇರ್ತಾನೆ ಅಂತ. ಬಂಟಿ, ವೀರ್ನ ಗ್ರೌಂಡ್ ಇಂದ ಆಚೆ ಕರ್ಕೊಂಡು ಹೋಗಿ ಮುಗಿಸ್ಬಿಡು. ಗೋಕಾಟಲ್ಲಿರೋ ವೆಪನ್ ನ ಯೂಸ್ ಮಾಡು.